Good morning, children. I am Ramamani from Dodadvara High School. Today in this class, let us discuss about 9th standard second language English, the poem The Song of Freedom. The Song of Freedom. This poem is written by C. Subramanya Bharati, and this poem for this year they have kept you for memorization of the poem. You have to do memorize the poem, okay? First of all, before going to the poem, let us discuss about know the few things about the poet Subramanya Bharati. Chinnaswamy Subramanya Bharati was the full name of C. Subramanya Bharati, and Subramanya Bharati was a writer, poet, journalist and Indian independence activist and social reformer from Tamil Nadu. ಸುಬ್ರಹ್ಮಣ್ಯ ಭಾರತಿ ಅವರು ಒಬ್ಬರು ತಮಿಳುನಾಡಿನ ಒಬ್ಬ ಸಮಾಜ ಸುಧಾರಕರಾಗಿದ್ದಾರೆ. ಜೊತೆಗೆ ಒಬ್ಬ ಕವಿ, ಬರಹಗಾರರು, ಜರ್ನಲಿಸ್ಟ್ ಆಗಿದ್ದಾರೆ. ಜೊತೆಗೆ ಭಾರತೀಯ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಚಟುವಟಿಕೆಕಾರರಾಗೂ ಸಹ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪಾಪ್ಯುಲರ್ಲಿ ನೋನ್ ಆಸ್, ಇವರು ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು, ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಯಾವ ಹೆಸರಿಂದ ಅಂತಂದರೆ ಮಹಾಕವಿ ಭಾರತೀಯಾರ್. ಇವರು ತುಂಬಾ ವೆಲ್ ನೋನ್ ನೇಮ್ ಇವ್ರದ್ದೇನಪ್ಪ ಅಂದರೆ ಮಹಾಕವಿ ಭಾರತೀಯಾರ್ ಅಂತ ಹೇಳಿ. ಹಿ ಈಸ್ ಎ ಪೈನಿಯರ್ ಆಫ್ ಮಾಡರ್ನ್ ತಮಿಳ್ ಪೊಯೆಟ್ರಿ. ಆಧುನಿಕ ಒಂದು ತಮಿಳು ಕವಿತೆಗಳಲ್ಲಿ ಇವರು ತುಂಬಾ ಚಿರಪರಿಚಿತರಾಗಿದ್ದಾರೆ. ಹಿ ಹೂ ರೈಟ್ಸ್ ಪೊಯೆಟ್ರಿ ಇಸ್ ನಾಟ್ ಎ ಪೊಯೆಟ್. ಇವ್ರ ಪ್ರಕಾರ ಹೇಳೋದು ಕವಿತೆಗಳನ್ನ ಬರೀತಕ್ಕಂಥವ್ರು ಕವಿ ಅಂತಲ್ಲ. ಹಿ ಹೂಸ್ ಪೊಯೆಟ್ರಿ ಹ್ಯಾಸ್ ಬಿಕಮ್ ಹಿಸ್ ಲೈಫ್. ಕವಿತೆಯನ್ನು ಬರೀತಕ್ಕಂಥದ್ದೇ ಅವರ ಜೀವನ ಆಗಿದ್ರೆ ಅಂಥವ್ರು ನಾವಿಲ್ಲಿ ಕವಿ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಹೂ ಹ್ಯಾಸ್ ಮೇಡ್ ಹಿಸ್ ಲೈಫ್ ಹಿಸ್ ಪೊಯೆಟ್ರಿ. ಅವರ ಜೀವನವನ್ನೇ ಒಂದು ಕವಿತೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಹಿ ಹೂ ಇಸ್ ಅ ಪೊಯೆಟ್ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯ ಭಾರತಿ ಇಸ್ ದ ರಿಯಲ್ ಪೊಯೆಟ್ ಹೂ ಫುಲ್ಫಿಲ್ ಇಸ್ ದಿಸ್ ಡೆಫಿನೇಷನ್. ಸುಬ್ರಹ್ಮಣ್ಯ ಭಾರತಿಯವರು ಈಗೇನು ಹೇಳಿದ ಹಾಗೆ ಈ ಒಂದು ಡೆಫಿನೇಷನ್ನ ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು ಮಕ್ಕಳೇ. ದೆನ್ ಐಲ್ ಗೋ ಟು ದ ಪೊಯಮ್. I'll read first, then I'm going to explain this poem to you children. Okay. First of all, we'll go for the introduction of the poem. The inspiration to fight for freedom came from different sources and in varied forms. The well-known Tamil poet Subramanya Bharati used verse as his medium to awaken the slumbering people of India. He inspired the people to overthrow the foreign rule and reform the country so that it could become an India which every Indian could be proud of. Here is a poem from the pen of this great patriot and idealist. Okay. ಈ ಪೊಯಮ್ನ ಓದಲಿಕ್ಕೂ ಮುಂಚೆ ಇಂಟ್ರೊಡಕ್ಷನ್ ತಗೊಂಡಾಗ, ಪೀಠಿಕೆಯನ್ನು ನೋಡಿದಾಗ, ದ ಇನ್ಸ್ಪಿರೇಷನ್ ಆಫ್ ಫೈಟ್ ಫಾರ್ ಫ್ರೀಡಮ್, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣ ತಿಳ್ಕೊಳ್ಬೇಕು ಅನ್ನೋಂಥ ವಿಚಾರಕ್ಕೆ ಮುಂಚೆ ಫ್ರಮ್ ಡಿಫ್ರೆಂಟ್ ಸೋರ್ಸಸ್, ಅಂದರೆ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಲಿಕ್ಕೂ ಮುಂಚೆ ಅನೇಕ ಮೂಲಗಳಿಂದ ನಮಗೆ ಚೈತನ್ಯ ಅನ್ನೋದು ಸಿಗುತ್ತೆ. The well-known Tamil poet Subramanya Bharati used verse as his medium to awaken the slumbering people of India. ಇನ್ನು ಭಾರತದಲ್ಲಿ ಎಚ್ಚೆತ್ತುಕೊಳ್ಳದೆ ಇರತಕ್ಕಂತಹ ಅನೇಕ ಜನರನ್ನ ಎಚ್ಚೆತ್ತುಕೊಳ್ಳುವಂತಹ ಒಂದು ಕಾರ್ಯವನ್ನು ಸುಬ್ರಹ್ಮಣ್ಯ ಭಾರತಿರವರು ಮಾಡ್ತಾ ಇದ್ದಾರೆ. ಹಿ ಇನ್ಸ್ಪೈರ್ ದ ಪೀಪಲ್, ಅವರು ಇನ್ಸ್ಪಿರೇಷನ್, ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ ಅಂತಹ ಎಲ್ಲ ಜನರಿಗೂ ಸಹ. ಟು ಓವರ್ಥ್ರೋ ದ ಫಾರಿನ್ ರೂಲ್, ವಿದೇಶಿಯರ ಒಂದು ರೂಲಿಂದ, ಆಳ್ವಿಕೆಯಿಂದ ಹೊರಬನ್ನಿ ಅಂತ ಸಹ ಹೇಳ್ತಾ ಇದ್ದಾರೆ. ಅಂಡ್ ರಿಫಾರ್ಮ್ ದ ಕಂಟ್ರಿ, ಭಾರತ ದೇಶವನ್ನು ಸುಧಾರಣೆ ಮಾಡೋಣ ಅಂತ ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ದಟ್ ಇಟ್ ಕುಡ್ ಬಿಕಮ್ ಅನ್ ಇಂಡಿಯಾ, ಈಗ ನಮ್ಮ ದೇಶ ನಮ್ಮದಾಗಿದೆ, ಭಾರತ ನಮ್ಮ ದೇಶ ಆಗಿದೆ. ವಿಚ್ ಎವ್ರಿ ಇಂಡಿಯನ್, ಪ್ರತಿಯೊಬ್ಬ ಭಾರತೀಯನೂ ಸಹ ಕುಡ್ ಬಿ ಪ್ರೌಡ್ ಆಫ್, ಈಗ ನಮ್ಮ ದೇಶ ನಮ್ಮ ಕಂಟ್ರೋಲಲ್ಲಿದೆ, ಸೊ ನಮ್ಮ ಹಿಡಿತಲ್ಲಿರೋದ್ರಿಂದ, ನಮ್ಮ ದೇಶವಾಗಿರೋದ್ರಿಂದ ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಹಿಯರ್ ಇಸ್ ಎ ಪೋಯಮ್, ಇಲ್ಲಿ ಒಂದು ಪದ್ಯ ಇದೆ ಮಕ್ಕಳೇ. ದ ಪೆನ್ ಆಫ್ ದಿಸ್ ಗ್ರೇಟ್ ಪೇಟ್ರಿಯಟ್, ಈ ಒಂದು ದೇಶಭಕ್ತ ಬರೆದಿರ್ತಕ್ಕಂಥ ಒಂದು ಪದ್ಯವನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ಈಸ್ ಆಲ್ಸೋ ಐಡಿಯಾಲಿಸ್ಟ್, ಒಬ್ಬ ಮಾದರಿ ವ್ಯಕ್ತಿ ಸಹ ಈತ ಆಗಿದ್ದಾರೆ. ಕಮ್ ಲೆಟ್ಸ್ ನೋ ದ ಪೊಯಮ್ ಚಿಲ್ಡ್ರನ್. ಟ್ರಾನ್ಸ್ಲೇಷನ್ ಬಂದು ತಮಿಳಲ್ಲಿ ಬರೆದಿರ್ತಕ್ಕಂಥ ಪೊಯಮ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥವ್ರು, ತರ್ಜುಮೆಯನ್ನು ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಪ್ರೇಮಾ ನಂದಕುಮಾರ್. ಪ್ರೇಮಾ ನಂದಕುಮಾರ್ ಅಂತಕ್ಕಂಥವ್ರು ಈ ಒಂದು ಪೊಯಮ್ನ ಇಂಗ್ಲೀಷ್ ಭಾಷೆಗೆ ತರ್ಜುಮೆಯನ್ನು ಮಾಡಿದ್ದಾರೆ. Now I am going to read the poem children. This is the hour of song and dance.
for blissful freedom is ours at last. Gone are those days of caste-born pride, gone is the foreigner's might, gone is passive subservience, gone is the trickster's sway. Freedom is our universal speech, equality the experienced grace. We will blow the conch of victory and publish the truth to all. We see that all are equal born. Now lie and deceit are dead. Only the good men are great. Ruin has seized and wicked. Honor to the plowman and the worker. Shame to the glutton and the rake. We will not water the wastelands, nor sweat for the idler's wheel. We have learned that this is our own land. It will be forever ours. No nation shall enslave us again. We will prosper serving God, our sole Lord. What a beautiful poem written by Subramanya Bharati. In this poem we can see that Subramanya Bharati tells us, ಈ ಪದ್ಯದಲ್ಲಿ ಸುಬ್ರಹ್ಮಣ್ಯ ಭಾರತಿ ಅವರು ಹೇಳ್ತಾರೆ ಏನಂತ, ದ ಸೆಲೆಬ್ರೇಷನ್ ಆಫ್ ಫ್ರೀಡಮ್ ಆಫ್ ಅವರ್ ನೇಷನ್. ನೋಡಿ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಆ ಬಂದಿರತಕ್ಕಂತಹ ಒಂದು ಸ್ವಾತಂತ್ರ್ಯದ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಈ ಒಂದು ಪದ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಟ್ ಈಸ್ ಸೆಲೆಬ್ರೇಟೆಡ್ ಹೌ ದೆನ್ ಹೌ ಇಟ್ ಶುಡ್ ಬಿ ಸೆಲೆಬ್ರೇಟೆಡ್ ಚಿಲ್ಡ್ರನ್. ಹೇಗೆ ಈ ಒಂದು ಸ್ವಾತಂತ್ರ್ಯವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಹಾಗಾದ್ರೆ ಅಂತಂದ್ರೆ ವಿತ್ ಸಾಂಗ್ಸ್ ಅಂಡ್ ಡ್ಯಾನ್ಸ್. ಹಾಡನ್ನು ಹೇಳೋ ಮುಖಾಂತರ, ದೆನ್ ಡ್ಯಾನ್ಸನ್ನು ಮಾಡೋ ಮುಖಾಂತರ ನಾವಿಲ್ಲಿ ಇದನ್ನೊಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಸಿ ಇಟ್ ಈಸ್, ನೋಡಿ ಈ ಒಂದು ವಿವರಣೆಯನ್ನ ಫಸ್ಟ್ ಸ್ಟ್ಯಾಂಜದಲ್ಲಿ ನಾವಿಲ್ಲಿ ನೋಡ್ತೀವಿ. ಏನಂತ, ದಿಸ್ ಇಸ್ ದ ಅವರ್, ಇದೊಂದು ಸಮಯ, ಇದೊಂದು ಗಂಟೆಯ ಸಮಯ ಆಫ್ ಸಾಂಗ್ ಅಂಡ್ ಡ್ಯಾನ್ಸ್, ಹಾಡನ್ನು ಹೇಳ್ತಾ ಡ್ಯಾನ್ಸನ್ನು ಮಾಡ್ತಾ, ಫಾರ್ ಬ್ಲಿಸ್ಫುಲ್ ಫ್ರೀಡಮ್. ವಾಟ್ ಯು ಮೀನ್ ಬೈ ಬ್ಲಿಸ್ಫುಲ್? ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಬಹಳ ಖುಷಿಯಾಗಿರ್ತಕ್ಕಂಥದ್ದು, ತುಂಬ ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಅಂತ ಹೇಳ್ತೀವಿ ಬ್ಲಿಸ್ಫುಲ್ ಅಂತಕ್ಕಂಥ ಒಂದು ಪದವನ್ನು ಬಳಸ್ತೀವಿ. ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ಆ್ಯಂಡ್ ಪೀಸ್ಫುಲ್, ಸಮಾಧಾನಯುತರಾಗಿ, ಶಾಂತಿಯುತರಾಗಿ ಇದ್ದೀವಿ ನಾವು. ಬ್ರಿಟಿಷರ ಆಳ್ವಿಕೆಯಿಂದ ತಪ್ಪಿಸ್ಕೊಂಡಿದ್ದೀವಿ ನಾವೀಗ. ವಿ ಹ್ಯಾವ್ ಎಸ್ಕೇಪ್ಡ್ ಫ್ರಮ್ ದ ಬ್ರಿಟಿಷ್ ರೂಲ್. ನವ್ ವಿ ಬಿಕೇಮ್ ಇಂಡಿಪೆಂಡೆಂಟ್, ಸೊ ವಿ ಶುಡ್ ಎಂಜಾಯ್ ದ ಇಂಡಿಪೆಂಡೆನ್ಸ್. ಓಕೆ, ಆ ಥರ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಇಲ್ಲಿ ಫಸ್ಟ್ ಸ್ಟ್ಯಾಂಜದಲ್ಲಿ ನೋಡ್ತೀವಿ ಮಕ್ಕಳ. ದೆನ್ ಕಮ್ ಟು ದ second stanza. Gone are those days of caste-born pride. Gone is the foreigner's might. Gone is passive subservience. Gone is the trickster's way. ನೋಡಿ, ಈ ಸೆಕೆಂಡ್ ಸ್ಟ್ಯಾಂಜದಲ್ಲಿ ಏನಂತ ಹೇಳ್ತಾರೆ, ಎಲ್ಲ ಆಗಿ ಹೋಗಿದ್ದರ ಬಗ್ಗೆ ಮಾತಾಡ್ತಾರೆ. ಅಂದರೆ ಇದುವರೆಗೂ ಹಾಗಿದ್ವಿ, ಆ ಥರ ಇದ್ವಿ, ಹಾಗೆ ಜೀವನ ಮಾಡ್ತಾ ಇದ್ವಿ ಅಂತ ಹೇಳಿ. ಸೊ ಪಾಸ್ಟೆನ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ಸೇಮ್ ಅವರ್ ಕ್ಯಾಸ್ಟ್ ಬಾರ್ನ್ ಪ್ರೈಡ್, ಅಂದರೆ ಹುಟ್ಟಿನಿಂದ ನಾವು ಜಾತಿಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ವಿಧಾನ, ಆ ಜಾತಿಯಿಂದ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಧಾನ, ಅದೆಲ್ಲ ಆ ದಿನಗಳೆಲ್ಲ ಹೋಯಿತು. ಜಾತಿ ಅಂತ ಹೇಳಿ ನಾವು ಹೆಮ್ಮೆ ಪಡ್ತಕ್ಕಂಥ ದಿನಗಳು ಹೊರಟು ಹೋಯಿತು. ಹ್ಯಾಸ್ ಗಾನ್. ನೌ ವಿ ಆರ್ ನಾಟ್ ಫಾರಿನರ್ಸ್. ಜೊತೆಗೆ ನಾವು ವಿದೇಶಿಯರ ಒತ್ತಡಕ್ಕೆ ಒಳಗಾಗಿದ್ವಲ್ಲ, ನಾವೀಗ ವಿದೇಶಿಯರಿಂದ ಸಹ ನಾವು ಯಾವುದೇ ಒತ್ತಡ ಮುಕ್ತರಾಗಿದ್ದೀವಿ, ಯಾವುದೇ ಒತ್ತಡದಿಂದ ಸಫರ್ ಆಗ್ತಾ ಇಲ್ಲ. ಗಾನ್ ಇಸ್ ದ ಫಾರಿನರ್ಸ್ ಮೈಸ್, ಅಂದರೆ ವಿದೇಶಿಯರ ಆಳ್ವಿಕೆಯ ಕಾಲವೂ ಸಹ ಹೊರಟೋಯ್ತು. ಗಾನ್ ಈಸ್ ಪ್ಯಾಸಿವ್ ಸಬ್ಸರ್ವಿಯನ್ಸ್, ಅಂದರೆ ನಮ್ಮನ್ನು ಏನು ಜೀತದಾಳುಗಳನ್ನಾಗಿ ಮಾಡಿಕೊಂಡು ಬ್ರಿಟಿಷರ ಮೇಲೆ ಆಳ್ವಿಕೆ ಮಾಡ್ತಿದ್ರು, ಆ ದಿನಗಳು ಸಹ ಹೋಯಿತು ಅಂತ ಹೇಳ್ತಾರೆ. ಆ್ಯಂಡ್ ಫ್ರೀಡಮ್ ದ ಕ್ಲಚಸ್ ಆಫ್ ಬ್ರಿಟಿಷರ್ಸ್, ಬ್ರಿಟಿಷರ ಕೈಗಳಿಂದ ನಾವಿಲ್ಲಿ ಮುಕ್ತರಾಗಿದ್ದೀವಿ ಅಂತ ಹೇಳಿ. ವಾಟ್ ಯು ಮೀನ್ ಬೈ ಸಬ್ಸರ್ವಿಯನ್ಸ್ ಚಿಲ್ಡ್ರನ್? ಎ ಸ್ಟೇಟ್ ವೇನ್ ವಿಚ್ ಯು ಡೂ ವಾಟ್ ಎವರ್ ಸಮ್ ಒನ್ ಎಲ್ಸ್ ವಾಂಟ್ ಯು ಟು ಡೂ. ನೋಡಿ, ಎ ಸ್ಟೇಟ್ ಅದೊಂದು ಸ್ಥಿತಿ, ಸಬ್ಸರ್ವಿಯನ್ಸ್ ಅಂತಕ್ಕಂಥದ್ದು ಒಂದು ಸ್ಥಿತಿ. ಇನ್ ವಿಚ್ ಯು ಡೂ ವಾಟ್ ಎವರ್ ಸಮ್ ಒನ್ ಎಲ್ಸ್ ವಾಂಟ್ ಯು ಟು ಡೂ. ಅಂದರೆ ಬೇರೆಯವರು ಏನೋ ಮಾಡಬೇಕು ಅಂತಿರ್ತಕ್ಕಂಥ ವಿಚಾರನ ನಿಮ್ಮ ಮೇಲೆ ಒತ್ತಡಪೂರ್ವಕವಾಗಿ ಹಾಕಿದಾಗ ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಗೇನು ಅನಿಸುತ್ತೆ, ನೀವೇನು ಮಾಡಬೇಕು ಅಂತಿದ್ದೀರಿ, ಅಂತಹ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಸ್ಥಿತಿಗೆ ನಾವಿಲ್ಲಿ ಅಂತ ಹೇಳ್ತೀವಿ ಸಬ್ಸರ್ವಿಯನ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ ಮಕ್ಕಳ. ದೆನ್ ಕಮ್ ಟು ದ ಟ್ರಿಕ್ಸ್ಟರ್ಸ್ ವೇ ಅಂದರೆ ಏನು ಹಾಗಾದರೆ? ಟ್ರಿಕ್ಸ್ಟರ್ಸ್ ವೇ, ವಾಟ್ ಯು ಮೀನ್ ಬೈ ಟ್ರಿಕ್ಸ್ಟರ್ಸ್ ವೇ ಮೀನ್ಸ್
ಪವರ್ ಅಂದರೆ ಇಲ್ಲಿ ಅಧಿಕಾರ, ಅಂಡ್ ದೆನ್ ಇನ್ಫ್ಲೂಯೆನ್ಸ್, ಪವರ್ ಶಕ್ತಿ ಅಥವಾ ಅಧಿಕಾರ, ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವ ಆಫ್ ಒನ್ ಹೂ ಡಿಸೀವ್ಸ್ ಆರ್ ಚೀಟ್ಸ್ ಪೀಪಲ್. ಅಂದರೆ ತನ್ನ ಬಳಿ ಅಧಿಕಾರ ಇದೆ ಅಂತ ಹೇಳಿ, ಅಥವಾ ಪವರ್ಸ್ ಇದೆ ಅಂತ ಹೇಳಿ, ಅಥವಾ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ, ಪ್ರಭಾವ ಇದೆ ಅಂತ ಹೇಳಿ ನಾವು ಬೇರೊಬ್ಬರ ಮೇಲೆ ಮೋಸ ಮಾಡ್ತಕ್ಕಂಥದ್ದು, ಬೇರೊಬ್ಬರನ್ನ ಮೋಸಕ್ಕೆ ಒಳಗಾಗುವ ಹಾಗೆ ಮಾಡ್ತಕ್ಕಂಥ ಒಂದು ರೀತಿಗೆ ಟ್ರಿಕ್ಸ್ಟರ್ಸ್ ವೇ ಅಂತಕ್ಕಂಥ ಒಂದು ಪದವನ್ನು ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷಲ್ಲಿ ಬಳಸ್ತಾರೆ. ದೆನ್ ಕಮ್ ಟು ದ ಥರ್ಡ್ ಸ್ಟ್ಯಾಂಜಾ ಆಫ್ ದ ಪೋಯಮ್. Freedom is our universal speech. Now we got all India's independence. ಸ್ವಾತಂತ್ರ್ಯವನ್ನು ನಾವೀಗ ಪಡ್ಕೊಂಡಿದ್ದೀವಿ. ಈಗ ಎಲ್ಲರ ಬಾಯಲ್ಲೂ ಸಹ ಸಾರ್ವತ್ರಿಕವಾಗಿ ಎಲ್ಲರ ಬಾಯಲ್ಲೂ ಸಹ ಬರಬೇಕಾಗಿರ್ತಕ್ಕಂಥ ಒಂದೇ ಒಂದು ಮಾತು, ಸ್ಪೀಚ್ ಅಂತ ಹೇಳ್ತಾರೆ, ಒಂದೇ ಒಂದು ಮಾತು ಯಾವ್ದು ಬರಬೇಕೀಗ? ಫ್ರೀಡಮ್, ಸ್ವಾತಂತ್ರ್ಯ, 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 ಇಂಡಿಪೆಂಡೆನ್ಸ್ ಅಂತಕ್ಕಂಥ ಒಂದು ಪದ ಎಲ್ಲರ ಬಾಯಲ್ಲೂ ಸಹ ಬರಬೇಕು ಅಂತ ಹೇಳ್ತಾರೆ. ಅದನ್ನು ಸಾರ್ವತ್ರಿಕ ಮಾತಾಗಿ ಉಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈಕ್ವಾಲಿಟಿ ದ ಎಕ್ಸ್ಪೀರಿಯನ್ಸ್ಡ್ ಗ್ರೇಸ್. ನೋಡಿ, ಈಕ್ವಾಲಿಟಿ, ಸಮಾನತೆಯನ್ನು ಇಟ್ಕೊಳ್ಬೇಕು, ಸಮಾನತೆಯನ್ನು ಕಾಯ್ದುಕೊಳ್ಬೇಕು ಎಲ್ಲರಲ್ಲೂ ಸಹ ಅಂತ ಹೇಳ್ತಾರೆ. ಬಿಕಾಸ್ ಆ ಒಂದು ಅನುಭವವೇ ಬೇರೆ, ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇರ್ತದೆ. ಅದರ ಗ್ರೇಸ್, ಸಮಾನತೆಯಿಂದ ಸಿಗ್ತಕ್ಕಂಥ ಒಂದು ದಯೆ ಅಥವಾ ಒಂದು ಗುಣ, ಅದರ ಗ್ರೇಸೇ ಬೇರೆ ಇರುತ್ತೆ. ವಿ ವಿಲ್ ಬ್ಲೋ ದ ಕಾಂಚ್ ಆಫ್ ವಿಕ್ಟರಿ. ಸಮಾನತೆಯಿಂದ ಎಲ್ಲರೂ ಒಡಗೂಡಿ ಕೆಲಸ ಮಾಡಿದಾಗ, ಒಟ್ಟಿಗೆ ನಿಂತಾಗ ನಾವು ಗೆಲುವಿನ ಕಹಳೆಯನ್ನು ಓದಬಹುದು. ವಿಕ್ಟರಿ ಮೀನ್ಸ್ ಗೆಲುವು, ಸಕ್ಸಸ್ ಅಂತ ಹೇಳಿ. ಅಂಡ್ ಪಬ್ಲಿಷ್ ದ ಟ್ರೂತ್ ಟು ಆಲ್. ಈ ಒಂದು ಸತ್ಯವನ್ನ ಎಲ್ಲರಿಗೂ ಸಹ ನಾವೇನು ಮಾಡಬೇಕು? ಪಬ್ಲಿಷ್ ಮಾಡಬೇಕು, ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ. And then come to the fourth stanza. We see that all are equal born. After getting the independence from the British people, now we understand very well. ಈಗ ಚೆನ್ನಾಗಿ ನಮ್ಗೆ ಅರ್ಥ ಆಗಿದೆ ಏನಂತ. We see that all are equal born. ನಾವೆಲ್ಲರೂ ಸಹ ಸಮಾನವಾಗಿ ಹುಟ್ಟಿದೀವಿ ಅಂತಕ್ಕಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ನೌ ಲೈ ಅಂಡ್ ಡಿಸೀಟ್ ಆರ್ ಡೆಡ್. ಈಗ ನಮ್ಗೆಲ್ರಿಗೂ ಅರ್ಥ ಆಗ್ತದೆ, ಸುಳ್ಳು, ಮೋಸದ ಪ್ರಪಂಚ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅನ್ನುವಂಥ ವಿಚಾರ ಎಲ್ಲೋ ಗೊತ್ತಾಗ್ತದೆ. ಆ ವಿಚಾರಗಳು, ಸುಳ್ಳು ಮತ್ತೆ ಮೋಸ ಅಂತಕ್ಕಂಥದ್ದು ಸತ್ತು ಹೋಗಿದೆ ಸಮಾಜದಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಓನ್ಲಿ ದ ಗುಡ್ ಮೆನ್ ಆರ್ ಗ್ರೇಟ್. ಮತ್ತೆ ಎಲ್ಲಿಗೂ ಸಹ ಅರ್ಥ ಆಗ್ತಾ ಇದೆ ಯಾವ ವಿಚಾರ? ಓನ್ಲಿ ದ ಗುಡ್ ಮೆನ್, ಕೇವಲ ಒಳ್ಳೆಯವರು ಮಾತ್ರ, ಒಳ್ಳೆಯ ಜನ ಮಾತ್ರ, ಒಳ್ಳೆಯ ಒಂದು ವಿಚಾರಗಳು ಮಾತ್ರ ಗೆಲ್ಲುತ್ತೆ, ಅದು ಶ್ರೇಷ್ಠ ಅಂತ ಅನ್ಸ್ಕೊಳ್ಳುತ್ತೆ, ಮಹಾನ್ ಅಂತ ಅನ್ಸ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ರ್ಯೂನ್ ಹ್ಯಾಸ್ ಸೀಸ್ಡ್ ಅಂಡ್ ವಿಕೆಡ್. ರ್ಯೂನ್ ಅಂದರೆ ನಾಶ, ಡಿಸ್ಟ್ರಾಯ್. ನಾವು ಯಾರನ್ನೇ ಆಗಲಿ ನಾಶ ಮಾಡಬೇಕು ಅಂತಕ್ಕಂಥ ಬಳಸ್ತಕ್ಕಂಥ ವಿಚಾರಗಳು ಅದು ಯಾವತ್ತಿಗೂ ಸಹ ಹಾಗೆ ಅಳಿದು ಹೋಗ್ತದೆ ಅಂತಕ್ಕಂಥ ವಿಚಾರಗಳು ನಮಗಿಲ್ಲಿ ಗೊತ್ತಾಗ್ತದೆ. ಅದು ಕೆಟ್ಟದ್ದು ಅಂತ ಹೇಳಿ ಗೊತ್ತಾಗ್ತದೆ. ಅದನ್ನು ಸೀಸ್ ಮಾಡಿದ್ದಾರೆ, ಹಿಡಿದಿಟ್ಟುಕೊಂಡಿದ್ದಾರೆ, ಅದೆಲ್ಲ ಸಹ ಬಿಡಬಾರ್ದು ಅಂತ ಹೇಳುವಂಥ ವಿಚಾರ ನಮಗಿಲ್ಲಿ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ನಾವಿದುವರೆಗೂ ಸಹ ನೋಡಿ, ಸ್ವಾತಂತ್ರ್ಯ ನಮ್ಮ ಸಾರ್ವತ್ರಿಕ ಮಾತಾಗಿದೆ, ಸಮಾನತೆ ಮತ್ತೆ ಸೇವೆ ಅನ್ನೋದು ನಮಗೆ ಆಶೀರ್ವಾದ ಆಗಿದೆ. ಜೊತೆಗೆ ನಾವು ನಮ್ಮ ಸ್ವಾತಂತ್ರ್ಯದ ಕೂಗನ್ನು ಯಾವಾಗಲೂ ಸಹ ಕೂಗ್ತಾ ಇರಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತೆ ಸತ್ಯವನ್ನು ನಾವು ಘೋಷಣೆಯನ್ನಾಗಿ ಮಾಡ್ಕೊಬೇಕು ಜೀವನದಲ್ಲಿ ಅಂತ ಹೇಳ್ತಾರೆ. ನಾವೆಲ್ಲರೂ ಸಹ ಸಮಾನವಾಗಿ ಹುಟ್ಟಿದ್ದೇವೆ, ನಮಗೆ ಮೋಸ ಮಾಡ್ತಾ ಇರ್ತಕ್ಕಂಥವ್ರು ಮರಣ ಹೊಂದಿದ್ದಾರೆ ಅಂತಕ್ಕಂಥ ವಿಚಾರವನ್ನೆಲ್ಲ ಅವರು ಹೇಳ್ತಾ ಇದ್ದಾರೆ. ಕೇವಲ ಒಳ್ಳೆಯ ಮನುಷ್ಯರು ಮಾತ್ರ ದೊಡ್ಡ ಮನುಷ್ಯರಾಗಿ ಉಳ್ಕೊಂಡಿದ್ದಾರೆ, ಮೋಸಗಾರರು ಎಲ್ಲರೂ ಸಹ ನಾಶ ಆಗಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಕಮ್ ಟು ದ ನೆಕ್ಸ್ಟ್ ಸ್ಟ್ಯಾಂಜಾ ಚಿಲ್ಡ್ರನ್. ಹಾನರ್ ಟು ದ ಪ್ಲೋಮ್ಯಾನ್, ಹಾನರ್ ಟು ದ ಪ್ಲೋಮ್ಯಾನ್ ಅಂಡ್ ದ ವರ್ಕರ್, ಶೇಮ್ ಟು ದ ಗ್ಲಟನ್ ಅಂಡ್ ದ ರೇಕ್. We will not water the wastelands, nor sweat for the idler's wail. See, honor. Honor means ಗೌರವ. ಹಾನರ್ ಅಂದ್ರೇನು? ಗೌರವ. ನಾವು ಗೌರವವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಪ್ಲೋಮ್ಯಾನ್, ನೇಗಿಲ ಯೋಗಿಗಳಿಗೆ. ನೇಗಿಲನ್ನು ಹೊತ್ತು ಕೆಲಸವನ್ನು ಮಾಡ್ತಕ್ಕಂಥ, ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ರೈತನಿಗೆ, ರೈತ ಜೀವಿಗೆ ನಾವೇನು ಮಾಡಬೇಕು? ಮರ್ಯಾದೆಯನ್ನು, ಗೌರವವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ದ ವರ್ಕರ್, ಯಾರು ಶ್ರಮವನ್ನು ಪಟ್ಟು, ಶ್ರಮವನ್ನು ಹಾಕಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಕೊಟೇಶನ್ನ ಹೇಳ್ತಾರೆ, ಏನದು? ಕಣ್ಣಾರೆ ನೋಡಿದ್ರು ಸಹ ಪ್ರಾಮಾಣಿಸಿ ನೋಡು ಅಂತ ಹೇಳಿ. ಅಂದರೆ ನಾವು ಎಷ್ಟೇ ನಾವು ವಿಷಯವನ್ನು ನೋಡಿದ ತಕ್ಷಣ ನಮಗೇನೋ ಅದು ಗ್ಲಾನ್ಸ್ ಆಗಲ್ಲ, ಅರ್ಥ ಆಗೋದಿಲ್ಲ. ಅದನ್ನು ಪ್ರಮಾಣೀಕರಿಸಿ ನೋಡಿದಾಗ ನಿಜವಾದ ಸತ್ಯಾಂಶ ಏನು ಅಂತ ಹೇಳಿ ಗೊತ್ತಾಗುತ್ತೆ, ಯಾರು ಏನು ಹೇಗೆ ಅನ್ನೋದು ಅರ್ಥ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಆ ನೇಗಿಲ ಯೋಗಿಗಳಿಗೆ ಮತ್ತು ವರ್ಕರ್ಸ್ಗೆ ರೆಸ್ಪೆಕ್ಟನ್ನು ಮಾಡಿ ಅಂತ ಹೇಳ್ತಾರೆ. ದೆನ್ ಶೇಮ್ ಟು ದ ಗ್ಲಟನ್ ಆನ್ ದ ರೇಕ್ ಅಂತ ಹೇಳ್ತಾರೆ. ಶೇಮ್ ಟು ದ ಗ್ಲಟನ್ ಆನ್ ದ ರೇಕ್. What do you mean by glutton, children? In glutton ಅಂದರೆ ಏನು ಹಾಗಾದ್ರೆ? One who eats too much in a greedy way. ಯಾರು ದುರಾಸೆಯಿಂದ, ಅತಿಯಾದ ಆಸೆಯಿಂದ ತುಂಬ
ತಿನ್ನುವ ವ್ಯಕ್ತಿಗಳೇನಿರ್ತಾರೆ, ಅಂದರೆ ನಾಳೆ ಸಿಗುತ್ತೋ ಇಲ್ವೋ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಯಾರು ಗ್ರೀಡಿ ಪೀಪಲ್ ಇರ್ತಾರೆ, ತುಂಬ ಅತಿಯಾಗಿ ತಿಂತಾರೆ, ಅಂತಹ ವ್ಯಕ್ತಿಗಳನ್ನು ನೋಡಿ ಅಸಹ್ಯ ಪಡಿ ಅಂತ ಹೇಳ್ತಾರೆ ಗ್ಲಟನ್ ಪೀಪಲ್ ಬಗ್ಗೆ. ಆ್ಯಂಡ್ ದ ರೇಕ್ ಅಂದ್ರೇನು ಹಾಗಾದ್ರೆ? ಒನ್ ಹೂ ಬಿಹೇವ್ಸ್, ಯಾವ ಒಬ್ಬ ವ್ಯಕ್ತಿ ವರ್ತಿಸ್ತಾನೆ ಹೇಗೆ? ಇನ್ ಆ್ಯನ್ ಇಮ್ಮಾರಲ್ ವೇ. ಮಾರಲ್ ಮೀನ್ಸ್ ನೈತಿಕವಾದ ವಿಧಾನದಲ್ಲಿ ವರ್ತಿಸಿದ್ರೆ ಓಕೆ. ಅನೈತಿಕ ವಿಧಾನದಲ್ಲಿ ವರ್ತಿಸ್ತಕ್ಕಂತಹ ಒಂದು ವ್ಯಕ್ತಿಗೆ, ಅಂದರೆ ಅವನು ಗ್ಯಾಂಬ್ಲಿಂಗ್ ಆಡೋ ಮುಖಾಂತರ, ಮತ್ತು ಡ್ರಿಂಕಿಂಗ್ ಅನ್ನು ಮಾಡುವ ಮುಖಾಂತರ, ಈ ರೀತಿ ಎಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಳೋ ಮುಖಾಂತರ ಅನೈತಿಕತೆಯಿಂದ ಬದುಕ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಗೌರವವನ್ನು ಕೊಡಬೇಡಿ, ರೆಸ್ಪೆಕ್ಟ್ ಮಾಡಬೇಡಿ ಅಂತ ಇಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ಭಾರತೀಯರವರು. ನೋಡಿ, ಆಮೇಲೆ ವಿ ವಿಲ್ ನಾಟ್ ವಾಟರ್ ದ ವೇಸ್ಟ್ ಲ್ಯಾಂಡ್ಸ್. ಮತ್ತೆ ಇಲ್ಲಿ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ನೋಡಿ, ನೇಗಿಲ ಯೋಗಿಗಳಿಗೆ, ಕೆಲಸಗಾರರಿಗೆ ನಾವು ಗೌರವವನ್ನು ಕೊಡಬೇಕು. ಅತಿಯಾಸೆಯಿಂದ ಕೂಡಿರ್ತಕ್ಕಂತಹ ಬ್ರಿಟಿಷರಿಗೆ, ಅವ್ರಿಗೆ ಅವ್ರದೇ ಆದಂತಹ ದೇಶ ಇದೆ, ಮತ್ತೆ ಬೇರೆಯವರ ದೇಶದ ಬಗ್ಗೆ ಕಣ್ಯಾಕೆ? ಬೇರೆಯವರ ದೇಶವನ್ನು ನಾವು ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ಅತಿಯಾದಂತಹ ಆಸೆ ಏಕೆ? ಕೆಟ್ಟತನ ತುಂಬಿದೆ ಅಂತವರಿಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಾರೆ. ಮತ್ತೆ ಬಂಜರು ಭೂಮಿಗೆ ನೀರನ್ನು ಹಾಕ್ಬಿಟ್ಟು ವ್ಯಯ ಮಾಡಬಾರ್ದು. ಅಂದರೆ ಎಲ್ಲಿ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಆ ಮಣ್ಣು ಬೆಳೆಯನ್ನು ಕೊಡಲಿಕ್ಕೆ ಪರಿಪಕ್ವತೆಯನ್ನು ಹೊಂದಿರತಕ್ಕಂಥ ಒಂದು ಮಣ್ಣಿಗೆ ನೀರನ್ನು ಹಾಕಿ, ಆಗ ಅಲ್ಲಿ ಒಂದು ಬೆಳೆ ಅಂತಕ್ಕಂಥದ್ದು ಹುಟ್ಟುತ್ತೆ. ಅದು ಬಿಟ್ಟು ಬಂಜರು ಭೂಮಿ, ಏನು ಬರದೇ ಇರತಕ್ಕಂಥ ಒಂದು ಭೂಮಿಗೆ ನೀರನ್ನು ಹಾಕಿ ಯಾಕೆ ನೀರನ್ನು ವೇಸ್ಟ್ ಮಾಡ್ತೀರಿ? ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಕಡೆ ಯಾಕೆ ಕೆಲಸ ಮಾಡ್ತೀರಿ ಅಂತ ಹೇಳ್ತಾರೆ. ಸೋಮಾರಿಗಳಿಗೆ ಮತ್ತು ಲೇಸಿ ಪೀಪಲ್ ಯಾರಿರ್ತಾರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ನೀವು ಬೆವರನ್ನು ಸುರಿಸಬಾರ್ದು, ಅಂದರೆ ಅಂಥವರಿಗೆ ಇಂಪಾರ್ಟೆನ್ಸನ್ನು ಕೊಡಬಾರ್ದು ಅಂತ ಇಲ್ಲಿ ಅವರು ಹೇಳ್ತಾರೆ. We will not water the wastelands. It means ಬಂಜರು ಭೂಮಿಗೆ ನೀರನ್ನು ಹಾಕಬಾರ್ದು. Nor sweat ಅಂದರೆ ಬೆವರನ್ನು ಸುರಿಸ್ತಕ್ಕಂಥದ್ದು ಫಾರ್ ಐಡಲರ್ಸ್ ವೀಲ್ ಅಂತ ಹೇಳಿದ್ದಾರೆ. ಅಂದರೆ ಸೋಮಾರಿಗಳಿಗೆ ನಾವು ಬೆವರನ್ನು ಯಾವುದೇ ಕಾರಣಕ್ಕೂ ಸುರಿಸಬಾರ್ದು ಅಂತ ಹೇಳಿ. And come to the last stanza. We have learned that this is our own land. It will be forever ours. No nation shall enslave us again. We will prosper serving God, our sole Lord. ಅಂತ ಹೇಳ್ತಾರೆ. See, we have learned that this is our own land. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಇದು ನಮ್ಮ ದೇಶ, ಇದು ನಮ್ಮದೇ ಸ್ವಂತ ದೇಶ. We will be forever ours. It will be forever ours. ಈ ದೇಶ ಸದಾ ನಮ್ಮದೇ ಆಗಿರುತ್ತೆ. ಯಾವಾಗಲೂ ಸಹ ಈ ದೇಶ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲ ಸಹ ತಿಳ್ಕೊಂಡಿದ್ದೀವಿ ಏನಂತ, ಇದು ನಮ್ಮ ಸ್ವಂತ ತಾಯ್ನಾಡು, ಇದು ಎಂದೆಂದಿಗೂ ನಮ್ಮದಾಗಿದೆ. ಇನ್ನು ಯಾವ ದೇಶದವರು ಸಹ ನಮ್ಮನ್ನು ಜೀತದಾಳುಗಳನ್ನಾಗಿ ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಅವಕಾಶವೂ ಸಹ ಮಾಡಿಕೊಡ್ಬಾರ್ದು. ಇನ್ನು ಯಾವ ದೇಶದವರು ಸಹ ನಮ್ಮನ್ನು ಜೀತದಾಳುಗಳು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬಾರ್ದು. ನಾವು ನಮ್ಮ ದೇವರನ್ನ ಪ್ರಾರ್ಥನೆ ಮಾಡ್ತಾ ವೈಭವೀಕರಿಸ್ಕೊಳ್ಳೋಣ ನಮ್ಮ ದೇಶದ ಬಗ್ಗೆ ಅಂತ ಹೇಳ್ತಾರೆ. ನೋಡಿ, ನೋ ನೇಷನ್ ಶಲ್ ಎನ್ಸ್ಲೇವ್ ಅಸ್ ಅಗೇನ್. ಯಾವುದೇ ಒಂದು ದೇಶ ನಮ್ಮನ್ನು ಮತ್ತೆ ಗುಲಾಮಗಿರಿಗೆ ಒಳಪಡಿಸಬಾರ್ದು. ವಿ ವಿಲ್ ಪ್ರಾಸ್ಪರ್ ಸರ್ವಿಂಗ್ ಗಾಡ್. ನಮ್ಮ ದೇಶವನ್ನು ನಾವು ಪೂಜೆಯನ್ನು ಮಾಡ್ತಾ, ಪ್ರಾರ್ಥನೆಯನ್ನು ಮಾಡ್ತಾ, ದೇವರನ್ನು ಬೇಡ್ಕೊಳ್ತಾ ನಮ್ಮ ದೇಶವನ್ನು ಇನ್ನೂ ವೈಭವೀಕರಿಸ್ಕೊಳ್ಳೋಣ. ಆಲ್ರೆಡಿ ನಮ್ಮ ದೇಶ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಿನ ಒಂದು ಬ್ಯೂಟಿಯನ್ನು ಹೆಚ್ಚಿಸೋಣ ನಮ್ಮ ದೇಶಕ್ಕೆ. ಅವರ್ ಸೋಲ್ ಲಾರ್ಡ್ ಅಂತ ಹೇಳ್ತಾರೆ. ಸೋಲ್ ಅಂದರೆ ಒಬ್ಬನೇ, SOUL ಸೋಲ್ ಅಂತಂದರೆ ಆತ್ಮ, SOLE ಸೋಲ್ ಅಂದರೆ ಒಬ್ಬನೇ ಎನ್ನುವಂಥ ಒಂದು ಅರ್ಥ ಇಲ್ಲಿ ಬರುತ್ತೆ. ಸೊ ಸೋಲ್ ಅಂದರೆ ಎಕ್ಸ್ಕ್ಲೂಸಿವ್, ಓನ್ಲಿ ಅಂತ ಹೇಳಿ ಅರ್ಥ. ಸೋಲ್ ಮೀನ್ಸ್ ಎಕ್ಸ್ಕ್ಲೂಸಿವ್ ಮತ್ತು ಓನ್ಲಿ ಎನ್ನುವಂಥ ಒಂದು ಅರ್ಥ ಬರುತ್ತೆ. ಅಂದರೆ ನಾವು ನಮ್ಮ ದೇವರನ್ನು ಪ್ರಾರ್ಥಿಸ್ತಾ ನಮ್ಮ ದೇಶವನ್ನು ವೈಭವೀಕರಣಗೊಳಿಸೋಣ. ಅದರ ಜೊತೆಗೆ ನಾವು ನಮ್ಮ ದೇವರನ್ನು ಮಾತ್ರ, ನಮ್ಮ ದೇವರು ಯಾವುದು, ಮತ್ತು ನಮ್ಮ ತಾಯ್ನಾಡೆ ನಮ್ಮ ದೇವರಾಗಿದೆ, ನಮ್ಮ ಮಾತೃಭೂಮಿನೇ ನಮ್ಮ ಸರ್ವಸ್ವವೂ ಆಗಿದೆ ಅಂತ ಹೇಳಿ ಈ ಒಂದು ಪೋಯಮ್ನಲ್ಲಿ, ದ ಸಾಂಗ್ ಆಫ್ ಫ್ರೀಡಮ್ ಪೋಯಮ್ನಲ್ಲಿ ಶ್ರೀ ಸುಬ್ರಹ್ಮಣ್ಯ ಭಾರತಿಯವರು ಎಂತಹದೇ ವ್ಯಕ್ತಿಯಾಗಿರಲಿ ತನ್ನ ದೇಶ, ತನ್ನ ತಾಯ್ನಾಡನ್ನು ಗೌರವಿಸ್ತಕ್ಕಂತಹ ವ್ಯಕ್ತಿ ಖಂಡಿತ ತನ್ನ ತಾಯಿಯನ್ನು ಸಹ ಗೌರವಿಸ್ತಾನೆ, ಹಾಗೆ ತನ್ನ ಕುಟುಂಬವನ್ನು ಸಹ ಪ್ರೀತಿ ಪಾತ್ರನಾಗಿ ಇಟ್ಕೊಳ್ತಾನೆ ಅಂತ ಹೇಳಿ ಈ ಒಂದು ಪದ್ಯದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ. ಲೆಟ್ಸ್ ಸಿ ಸಮ್ ಆಫ್ ದ glossary words we can see from this poem. I have written on the blackboard. Blissful. Here, blissful means extremely happy. Extremely means highly, ತುಂಬ ಹೆಚ್ಚು ಪ್ಲೆಸೆಂಟ್ ಆಗಿ, ಹ್ಯಾಪಿಯಾಗಿ ಇರ್ತಕ್ಕಂಥದ್ದು. ಆ್ಯಂಡ್ ಪೀಸ್ಫುಲ್, ಮತ್ತು ಸಮಾಧಾನವಾಗಿ ಶಾಂತಚಿತ್ತವಾಗಿ ಇರ್ತಕ್ಕಂಥದ್ದು. ದೆನ್ subservience. Subservience means a state in which you do whatever
someone else wants you to do. ನೀನು ಮಾಡಬೇಕು ಅಂತಕ್ಕಂಥ ವಿಚಾರನ ಬೇರೆ ಯಾರು ನಮ್ಮ ಕೈಲಿಂದ ಮಾಡಿಸಿದ್ರೆ ಅದನ್ನು ಸಬ್ಸರ್ವಿಯನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ಲಟನ್. ಗ್ಲಟನ್ ಮೀನ್ಸ್ ಪವರ್ ಆರ್ ಇನ್ಫ್ಲೂಯೆನ್ಸ್. ಪವರ್ ಆರ್ ಇನ್ಫ್ಲೂಯೆನ್ಸ್ ಆಫ್ ಒನ್ ಹೂ deceives or cheats people ಅಂತ ಹೇಳಿ. Then here rake. Rake means one who behaves in an immoral way. One who behaves in an immoral way. Then soul. Soul means exclusive, only. Exclusive, only ಅಂತ ಅರ್ಥ ಬರುತ್ತೆ. Will. Will means well-being. Then enslave. Enslave means make into a slave ಅಂತ ಅರ್ಥ. Deceit. Deceit means behavior that is deliberately intended to mislead people ಅನ್ನೋಂಥ ಅರ್ಥ ಇಲ್ಲಿ ಬರುತ್ತೆ. Finally, Utare, this poem is there for you children. It is a poem they kept you for this year. It will come for your examination for the memorization sake. Okay. Quote from memory ಅಂತ ಹೇಳಿ ನಿಮಗೆ ಕೇಳ್ಬೋದು. Finally, the theme of the poem ನೋಡೋಣ ಈಗ. We have learned that this is our own land and it will be our forever. No nation will enslave us again. We will prosper serving God and our only God. This is the poem, children. I hope you understand the poem very well. Thank you, children.